ಬೀಚ್ ಬೈ ರೋಮಿಯೋ ಲೈನ್ ನೈಟ್ ಕ್ಲಬ್ನಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಸುಟ್ಟು ಕರಕಲಾದ 25 ಮಂದಿಯಲ್ಲಿ ಒಬ್ಬರು ಬೆಂಗಳೂರಿನವರು ಎಂದು ತಿಳಿದುಬಂದಿದೆ. ಗೋವಾದ ರಾಜಧಾನಿ ಪಣಜಿಯಿಂದ 25 ಕಿಲೋಮೀಟರ್ ದೂರದ ಎರ್ಪೋರಾ ಗ್ರಾಮದ ಬೀಚ್ ಬೈ ರೋಮಿಯೋ ಲೈನ್ ಇರುಳು ಕುಡುಗದಲ್ಲಿ ಈ ಬೆಂಕಿ ಅವಘಡ ನಡೆದಿದೆ. ಮೊದಲು ಕುಣಿತದ ವೇದಿಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆಗ ಅಲ್ಲಿ 100 ಮೀರಿ ಜನರಿದ್ದರು ಎಂದು ಕಣ್ಣಿಂದ ನೋಡಿದವರು ತಿಳಿಸಿದ್ದಾರೆ. ಸಾಕಷ್ಟು ಮಂದಿ ಓಡಿ ತಪ್ಪಿಸಿಕೊಂಡರು. ಕೆಲವರು ಡ್ಯಾನ್ಸ್ ಫ್ಲೋರ್ನಿಂದ ಕೆಳಗಿನ ಅಡುಗೆ ಮನೆಗೆ ಓಡಿ ಬಾಣಲೆಯಿಂದ ಒಲೆಗೆ ಬಿದ್ದವರಾಗಿ ಕರಕಲಾದರು. ಪೊಲೀಸರು ಸಿಲಿಂಡರ್ ಸ್ಫೋಟ ಬೆಂಕಿಗೆ ಕಾರಣ ಎಂದು ಹೇಳಿದರು. ಆದರೆ ಅಡುಗೆ ಮನೆಯಲ್ಲಿ ಆ ಕುರುಹು ಇರಲಿಲ್ಲ. ಮೊದಲು ಬೆಂಕಿ ಕಂಡಿದ್ದೇ ಕುಣಿಯುವ ತಳದ ಮೊದಲ ಮಹಡಿಯಲ್ಲಿ ಎನ್ನುತ್ತಾರೆ ಹಲವರು. ತನಿಖೆ ನಡೆದಿದೆ. ಕ್ಲಬ್ ನಿಯಮಬಾಹಿರವಾಗಿ ಕಾರ್ಯವೆಸಗುತ್ತಿದ್ದು ಎನ್ನಲಾಗಿದೆ. 4 ವಿದೇಶಿ ಪ್ರವಾಸಿಗರು, 3 ಮಹಿಳೆಯರ ಸಹಿತ 14 ಮಂದಿ ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ. 7 ಜನರನ್ನು ಗುರುತಿಸುವ ಪ್ರಯತ್ನ ನಡೆದಿದೆ. ಬೆಂಗಳೂರು ಕಾಡುಗೋಡಿ ತಣಿಸಂದ್ರ ನಿವಾಸಿ ಇಶಾಕ್ ಮರಣಿಸಿದರಲ್ಲಿ ಒಬ್ಬರು ಎಂದು ಮನೆಯವರು ತಿಳಿಸಿದ್ದಾರೆ. ನೈಟ್ ಕ್ಲಬ್ ನಿರ್ವಾಹಕರಾದ ಜನರಲ್ ಮ್ಯಾನೇಜರ್ಗಳಾದ ರಾಜೀವ್ ಮೋದಕ್, ವಿವೇಕ್ ಸಿಂಗ್, ಬಾರ್ ಮ್ಯಾನೇಜರ್ ರಾಜ್ವೀರ್ ಸಿಂಗಾನಿಯಾ ಹಾಗೂ ಗೇಟ್ ಮ್ಯಾನೇಜರ್ ಪ್ರಿಯಾಂಶು ಠಾಕೂರರನ್ನು ಪೊಲೀಸರು ಬಂಧಿಸಿದ್ದಾರೆ. ನೈಟ್ ಕ್ಲಬ್ ಮಾಲೀಕ ಗೌರವ್ ಲುತ್ರಾ ಮತ್ತು ಸೌರವ್ ಲುತ್ರಾ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ.